ಆರಿತು ಗೌಡರ ಮನೆಯ ಮೌನದ ದೀಪ. ದೊಡ್ಡ ಕುಟುಂಬದ ದೊಡ್ಡ ಗೌಡ್ತಿ ಚೆನ್ನಮ್ಮ. ಗೌಡರ ತಾಯಿ ಲಕ್ಷ್ಮೀ ದೇವ ಮರ ಇಚ್ಛೆಯ ಸೊಸೆ ಚೆನ್ನಮ್ಮ. ಆರಿತು ಗೌಡರ ಮನೆಯ ಮೌನದ ದೀಪ. ದೊಡ್ಡ ಕುಟುಂಬದ ದೊಡ್ಡ ಗೌಡ್ತಿ ಚೆನ್ನಮ್ಮ ಆಗಿದ್ರು. ಗೌಡರ ತಾಯಿ ಲಕ್ಷ್ಮೀ ದೇವಮ್ಮರ ಇಚ್ಛೆಯ ಸೊಸೆ ಅಂದ್ರೆ ಚೆನ್ನಮ್ಮ ಅವರು. ಚೆನ್ನಮ್ಮ ನನ್ನ ಸೊಸೆ ಆಗಬೇಕು, ಲಕ್ಷ್ಮೀ ದೇವಮ್ಮನವರ ಆಸೆ ಆಗಿತ್ತಂತೆ. ಉತ್ತಮ ಅಂಕ ಗಳಿಸಿ ಶಾಲಾ ಶಿಕ್ಷಣ ಮುಗಿಸಿದ್ದ ಚೆನ್ನಮ್ಮ ಆ ಕಾಲಕ್ಕೆ ಹೆಣ್ಣು ಮಕ್ಕಳು 7ನೇ ತರಗತಿ ಓದಿದ್ರೆ ದೊಡ್ಡ ಮಾತಾಗಿತ್ತು ನೋಡಿ. ಲಕ್ಷ್ಮೀ ದೇವಮ್ಮನವರ ಆಸೆಯಂತೆ ನಡೀತು ವಿವಾಹ. 1954ರಲ್ಲಿ ದೇವೇಗೌಡ ಮತ್ತು ಚೆನ್ನಮ್ಮರ ವಿವಾಹವಾಗುತ್ತೆ. ಮದುವೆಯಾಗುವಾಗ ಚೆನ್ನಮ್ಮನವರಿಗೆ 17 ವರ್ಷ ವಯಸ್ಸು. ದೇವೇಗೌಡರು ಚೆನ್ನಮ್ಮ ದಂಪತಿಗೆ 6 ಮಕ್ಕಳು. 10 ಮೊಮ್ಮಕ್ಕಳ ತುಂಬು ಸಂಸಾರ. ತುಂಬು ಸಂಸಾರವನ್ನ ಅಗಲಿದ ಮಾತೆ ಚೆನ್ನಮ್ಮ. ಅಂದರೆ ದೇವೇಗೌಡರ ಅಮ್ಮ ಲಕ್ಷ್ಮೀ ದೇವಮ್ಮನವರ ಮುದ್ದಿನ ಸೊಸೆ, ಪ್ರೀತಿಯ ಸೊಸೆ ಚೆನ್ನಮ್ಮ. ಲಕ್ಷ್ಮೀ ದೇವಮ್ಮನವರು ಆಯ್ಕೆ ಮಾಡಿ ಇವರೇ ನನ್ನ ಸೊಸೆ ಆಗಬೇಕು ಅಂತ ಆಯ್ಕೆ ಮಾಡಿ ಅಲ್ಲಿ ಚೆನ್ನಮ್ಮನನ್ನು ಸೊಸೆಯಾಗಿ ತೆಗೆದುಕೊಂಡವರು ನೋಡಿ. ಆ ಒಂದು ಸಮಯದಲ್ಲಿ 10ನೇ ತರಗತಿಯನ್ನು ಮುಗಿಸಿದ್ರು. ಇನ್ನು ಚೆನ್ನಮ್ಮ ಕುಟುಂಬದ ಅಂದರೆ ಟೋಟಲ್ ಆಗಿ ಅವರ ಫ್ಯಾಮ್ಲಿಯನ್ನು ನಾವು ಗಮನಿಸ್ತಾ ಇದ್ದೀವಿ. ಚೆನ್ನಮ್ಮ ದೇವೇಗೌಡರ 6 ಮಕ್ಕಳು. HD ಬಾಲಕೃಷ್ಣ ಇವರು ಮಾಜಿ KAS ಅಧಿಕಾರಿಯಾಗಿದ್ದಾರೆ. ಇನ್ನು HD ರೇವಣ್ಣ ಮಾಜಿ ಸಚಿವ. ಇನ್ನು HD ಕುಮಾರಸ್ವಾಮಿ ಅವರು ಮಾಜಿ CM ಕೇಂದ್ರ ಸಚಿವ. HD ಅನಸೂಯ ಬೆಂಗಳೂರು ಗ್ರಾಮಾಂತರ ಸಂಸದರಾಗಿದ್ದಾರೆ. ಖ್ಯಾತ ವೈದ್ಯೆ ಡಾಕ್ಟರ್ CN ಮಂಜುನಾಥ್ ಅವರು ಪತ್ನಿ HD ರಮೇಶ್ ಇವರು ರೇಡಿಯೋಲಾಜಿಸ್ಟ್ ಆಗಿದ್ದಾರೆ. HD ಶೈಲಜಾರವರು ಖ್ಯಾತ ಪತ್ರಕರ್ತ ಡಾಕ್ಟರ್ HS ಚಂದ್ರಶೇಖರ್ ಅವರ ಪತ್ನಿ. ಅಂದರೆ ಪ್ರತಿಯೊಬ್ಬರು ಏನು ಒಟ್ಟಾರೆ 6 ಮಕ್ಕಳಿದ್ರಲ್ಲ, 4 ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು, ಎಲ್ಲರೂ ಕೂಡ ಒಂದು ಉನ್ನತ ಹುದ್ದೆ, ಒಂದು ಒಳ್ಳೆಯ ರೀತಿಯಾದಂಥ ಲೈಫ್ ಲೀಡನ್ನು ಮಾಡ್ತಾ ಇರೋರೆ. ಎಜುಕೇಷನ್ ವೈಸ್ ಆಗಿರ್ಬೋದು, ಅವರು ಪ್ರೊಫೆಷ್ನಲಿ ಲೈಫಲ್ಲಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಾದಂಥ ಎಜುಕೇಷನನ್ನು ಮುಗಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಹುದ್ದೆಯಲ್ಲಿನೇ ಇರುವಂಥವ್ರು ಎಲ್ಲರೂ ಕೂಡ. ಅಂದರೆ ಪ್ರತಿಯೊಬ್ಬ ಮಕ್ಕಳನ್ನು ಕೂಡ ಆ ರೀತಿಯಾಗಿ ಬೆಳೆಸಿದ್ದಾರೆ ಚೆನ್ನಮ್ಮ ಅವರು. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮನೆಯಲ್ಲಿ ತಾಯಿ ಯಾವ ರೀತಿಯಾಗಿ ಒಂದು ಶಿಕ್ಷಣವನ್ನು ಕೊಟ್ಟಿರ್ತಾರೆ ಮೊದಲಿಗೆ ಮಕ್ಕಳಿಗೆ, ಆ ರೀತಿಯಾಗಿ ಎಲ್ಲರೂ ಕೂಡ ಎಲ್ಲ ಮಕ್ಕಳು ಕೂಡ ಒಂದು ಉನ್ನತ ಹುದ್ದೆಯಲ್ಲಿರುವಂಥದ್ದು, ಪ್ರೊಫೆಷ್ನಲಿ ಹುದ್ದೆಯಲ್ಲಿರುವಂಥದ್ದು. ಇನ್ನು ಕುಮಾರಸ್ವಾಮಿ ಕೂಡ ರಾಜಕೀಯವಾಗಿ ಎಷ್ಟೆಲ್ಲ ನಿಪುಣರಿದ್ದಾರೆ. ಇನ್ನು ದೇವೇಗೌಡರ ಒಂದು ರಾಜಕೀಯ ನಡೆಗಳು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ದೊಡ್ಡ ಮಟ್ಟದ ಶಕ್ತಿ ಆಗಿದ್ರು ಕುಟುಂಬಕ್ಕೆ ಚೆನ್ನಮ್ಮ ಅಂತ.